ಆ ಜಿಲ್ಲೆಯ ರೈತರು ಹೆಚ್ಚಾಗಿ ತೊಗರಿ ಬೆಳೆಯುತ್ತಾರೆ. ಈ ಬಾರಿ 5 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ತೊಗರಿ ಬೆಳೆಯನ್ನ ಬೆಳೆದಿದ್ರು. ತೊಗರಿ ಗಿಡಗಳು ಆಳೆತ್ತರಕ್ಕೆ ಬೆಳೆದರೂ ಕಾಳು ಮಾತ್ರ ಇಲ್ಲ. ಹೀಗಾಗಿ ರೈತರು ಕಂಗಾಲಾಗಿ ಕಾನೂನಾತ್ಮಕ ಹೋರಾಟಕ್ಕೆ ಸಿದ್ಧಗೊಂಡಿದ್ದಾರೆ. ಲೋಕಾಯುಕ್ತಕ್ಕೆ ದೂರು ನೀಡಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಸರ್ಕಾರದಿಂದ ವಿತರಿಸಿದ ತೊಗರಿ ಬೀಜ ಕಳಪೆ, ಸೂಕ್ತ ಪರಿಹಾರ ನೀಡಲು ಲೋಕಾಯುಕ್ತ ಮೆಟ್ಟಿಲೇರಿದ ರೈತರು. 10,000 ರೈತರಿಂದ ಲೋಕಾಯುಕ್ತದಲ್ಲಿ ದೂರು. ಕೃಷಿ ಸಚಿವ ಅಧಿಕಾರಿಗಳ ವಿರುದ್ಧ ದೂರು ನೀಡಿದ ರೈತರು. ಹೀಗೆ ಪಾದಯಾತ್ರೆ ಮೂಲಕ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಿರೋದಕ್ಕೆ ಪ್ರಮುಖ ಕಾರಣ ರೈತರು ಬೆಳೆದ ತೊಗರಿ ಹಾನಿಯಾಗಿದ್ದು. ಹೌದು, ವಿಜಯಪುರ ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ಕಳಪೆ ತೊಗರಿ ಬೀಜ ವಿತರಿಸಿದ ಹಿನ್ನೆಲೆಯಲ್ಲಿ ತೊಗರಿ ಬೇಳೆ ಕಾಳು ಕಟ್ಟಿಲ್ಲ ಎಂದು ರೈತರು ಆಕ್ರೋಶ ಹೊರಹಾಕಿದ್ದರು. ರೈತರು ವಿಜಯಪುರ ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಲೋಕಾಯುಕ್ತ ಕಚೇರಿಗೆ ಪಾದಯಾತ್ರೆ ಮೂಲಕ ತೆರಳಿ 10,000ಕ್ಕೂ ಹೆಚ್ಚು ರೈತರು ದೂರುಗಳ ಪ್ರತಿಗಳನ್ನು ಸಲ್ಲಿಸಿದರು. ಈ ವೇಳೆ ಕಳಪೆ ಬೀಜ ವಿತರಿಸಿದ ಕಂಪನಿ, ಕೃಷಿ ಇಲಾಖೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ದೂರು ನೀಡಿದರು. ಲೋಕಾಯುಕ್ತರು ರೈತರ ಜಮೀನುಗಳಿಗೆ ಭೇಟಿ ನೀಡಿ ತನಿಖೆ ಮಾಡಬೇಕು, ನಷ್ಟಕ್ಕೊಳಗಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಎಂದು ಆಗ್ರಹಿಸಿದರು. ಬೀಜ ಕಳಪೆ ಬೀಜ ಕೊಡುವುದರಿಂದ ಎಣ್ಣೆ ಬೀಜ ಆಗಲಿ, ಇವತ್ತು ಎಲ್ಲಾ ಬೀಜಗಳು ಮುಖಾಂತರ ಕಳಪೆ ಬೀಜನ ಅಲ್ಲವು, ಏನೋ ಒಂದು ಎಲ್ಲೇ ಬಿದ್ದು ತಂದು ಕಸಿ ಅದನ್ನ ಮಾರಾಟ ಮಾಡಿ ಕಾಯಿ ಆಗಿಲ್ರಿ. ಅವು ಗೊಡ್ಡ ಗಿಡ ಅಂತಾರಲ್ಲ, ಗೊಡ್ಡ ಅಂದ್ರೆ ಕಾಯಿ ಇಲ್ಲ, ಸುಮ್ಮನೆ ಅದು ತಪ್ಪಲಷ್ಟೇ, ಹೂ ಇಲ್ಲ, ಕಾಯಿ ಇಲ್ಲ. ಇಂತಹ ಪರಿಸ್ಥಿತಿ ಒಳಗ ನಾವು ಅನಿವಾರ್ಯವಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ವಿಜಯಪುರ ನಗರದಲ್ಲಿನ ಲೋಕಾಯುಕ್ತ ಕಚೇರಿ ಮುಂದೆ ಸಾಲುಗಟ್ಟಿ ನಿಂತು ರೈತರು ದೂರುಗಳನ್ನ ನೀಡಿದರು. ಮುಂದೆ ರಾಜ್ಯಪಾಲರ ಮೂಲಕ ದೂರು ಸಲ್ಲಿಸಿ ಹೈಕೋರ್ಟ್ ಮೊರೆ ಹೋಗಲು ರೈತರು ಸಜ್ಜಾಗಿದ್ದಾರೆ. ಇನ್ನು ನಕಲಿ ತೊಗರಿ ಬೀಜ ವಿತರಿಸಿರುವ ಬಗ್ಗೆ ಸಿಬಿಐ ತನಿಖೆಗೆ ವಹಿಸಬೇಕು. ಬೆಳೆ ಹಾನಿಯಿಂದ ಜೀವನ ಅಧೋಗತಿಗೆ ಬಂದಿದೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 5,34,000 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಬೆಳೆಯಲಾಗಿದೆ. ಇದರಲ್ಲಿ ಬಹುತೇಕ ಪ್ರದೇಶದಲ್ಲಿ GR 152 ಹಾಗೂ 811 ಎಂಬ ಬೀಜವನ್ನು ಬಿತ್ತಲಾಗಿದೆ. ಅದು ಕೂಡ ಕೃಷಿ ಇಲಾಖೆಯಿಂದ ಕೊಟ್ಟ ಬೀಜವಾಗಿದೆ. ಈ ಬೀಜ ಬಿತ್ತಿದ ತೊಗರಿ ಸಂಪೂರ್ಣವಾಗಿ ಹಾಳಾಗಿದೆ ಎಂಬುದು ರೈತರ ಅಳಲು. ನಾವು ಇಂಡಿ ಕೃಷಿ ಆಫೀಸಿಂದ ಏನು GR 811 ಅನ್ನೋ ಒಂದು ತೊಗರಿ ಬೀಜ ತಗೊಂಡು ಬಿತ್ತಿದ್ದೀವಿ. ಆ ಬೀಜ ಬೆಳೆ ಟೈಮ್ನಾಗ ಚೆನ್ನಾಗಿ ಬತ್ಸರ, ಹೂವು ಕಡಿಮೆಯಾಗಿ ಕಾಯಿನೂ ಜಾಸ್ತಿ ಹಿಡಿಲಿಲ್ಲ, ಒಟ್ಟು ಬರ್ಲತ್ತಾರಲ್ಲ ತುದಿ ಆಗಿ ಆ ತೊಗರಿ ಗಿಡ ಫುಲ್ ಬರ್ಲಾಗ ನಿಂತು ಬಿಡ್ತು. ಹಾಗಾಗಿ ನಾವು ವರ್ಷಕ್ಕೆ ಸರಾಸರಿ ಒಂದು ಎಕರೆಕ್ಕೆ 30ರಿಂದ 40 ರೂಪಾಯಿ ಖರ್ಚು ಮಾಡ್ತೀವಿ. ನಾವು ಹಾಕಿದ್ದು ಲಾಗೋಡಿನೂ ಬರ್ಲಾರಂಥ ಪರಿಸ್ಥಿತಿ ಅದ. ವಾಪಸ್ ಅದಕ್ಕೆ 3-4 ಎಣ್ಣೆ ಸ್ಪ್ರೇ ಮಾಡೇವಿ. ಆಲ್ರೆಡಿ ಅವ್ರ ಗಮನಕ್ಕೆ ತಂದಿದ್ದೀವಿ, ಅವ್ರು ಮಾಡಲಿಲ್ಲ. ಈಗ ಪರಿಹಾರ ಕೊಡುತ್ತಾನ ನಾವು ಹೋರಾಟ ಬಿಡಲ್ಲ. ಮುಂದೆ ಒಂದು ವರ್ಷಕ್ಕೆ ಏನು ತಿನ್ಬೇಕು ನಾವು. ಒಟ್ಟಾರೆ ಈ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಕಳಪೆ ತೊಗರಿ ಬೆಳೆ ಸರಬರಾಜು ಮಾಡಿದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋದ್ರ ಜೊತೆಗೆ ತೊಗರಿ ಬೆಳೆ ಹಾನಿಗೆ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿ, ವಿಜಯಪುರ.